ಪ್ರೆಗ್ನೆನ್ಸಿಯಲ್ಲಿ ತುಂಬಾ ವಾಮಿಟಿಂಗ್ ಆದ್ರೆ ಇದು ನಾರ್ಮಲ್ಲು ಅಂತ ಒಬ್ಬೊಬ್ರು ಹೇಳ್ತಾರೆ. ಪ್ರೆಗ್ನೆನ್ಸಿಯಲ್ಲಿ ತುಂಬಾ ವಾಮಿಟಿಂಗ್ ಆದ್ರೆ ಡಿಹೈಡ್ರೇಷನ್ ಆಗಿ ಕಿಡ್ನಿ ಫೇಲಿಯರ್ ಅಲ್ವಾ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ವಾಮಿಟಿಂಗ್ ಆಯ್ತು, ಯೂರಿನ್ ಪಾಸ್ ಮಾಡ್ತಾ ಇಲ್ಲ, ಸೊ ಆ ತರ ಏನಾದ್ರು ಇತ್ತು ಅಂತಂದ್ರೆ ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಬಿಟ್ಟು IV ಫ್ಲೂಯಿಡ್ಸ್ ಕೊಟ್ಬಿಟ್ಟು ಡಿಹೈಡ್ರೇಷನ್ ಅನ್ನ ಕರೆಕ್ಟ್ ಮಾಡೋದು ತುಂಬಾ ಉತ್ತಮ. ಇಲ್ಲ ಅಂತ ತಾಯಿದು ಡಿಹೈಡ್ರೇಷನ್ ತುಂಬಾ ಜಾಸ್ತಿ ಆಯ್ತು ಅಂತಂದ್ರೆ ತಾಯಿಗೆ ಕೀಟೋಸಿಸ್ ಆಗ್ಬಿಟ್ಟು ಸುಸ್ತು ಜಾಸ್ತಿ ಇರುತ್ತೆ ಹಾಗೂ ಅವರಿಗೆ ತಿನ್ನಕ್ಕೆ ಏನು ಆಗಲ್ಲ. ಪ್ರೆಗ್ನೆನ್ಸಿಯಲ್ಲಿ ಫಸ್ಟ್ ಟ್ರೈಮೆಸ್ಟರ್ ಅಲ್ಲಿ 1ನೇ ವಾರದಿಂದ 12ನೇ ವಾರ ತನಕ ಕೆಲವರಿಗೆ ವಾಮಿಟಿಂಗ್ ಆಗುತ್ತೆ. ಬಟ್ ಪೀಕ್ ವಾಮಿಟಿಂಗ್ ಬರೋದು 6 ವೀಕ್ಸ್ ಇಂದ 12 ವೀಕ್ಸ್ಗೆ. ಸೊ ಈ ಟೈಮ್ ಅಲ್ಲಿ ವಾಮಿಟಿಂಗ್ ಅವಾಯ್ಡ್ ಮಾಡಕ್ಕೆ ತುಂಬಾ ಮೆಡಿಕೇಶನ್ಸ್ ಹಾಗೂ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಡಿಹೈಡ್ರೇಷನ್ ಎಲ್ಲ ಕರೆಕ್ಟ್ ಮಾಡ್ಬಿಟ್ಟು ನಾವು ಪೇಷಂಟ್ ಅನ್ನ 12 ವೀಕ್ಸ್ ಕಂಪ್ಲೀಟ್ ಆಗೋವರೆಗೆ ಹೇಗಾದ್ರೂ ಮ್ಯಾನೇಜ್ ಮಾಡ್ಬಿಟ್ಟು ಮೇಂಟೈನ್ ಮಾಡ್ಕೊಂಡ್ರೆ 12 ವೀಕ್ಸ್ ಆದ ನಂತರ ತನ್ನಷ್ಟಕ್ಕೆ ವಾಮಿಟಿಂಗ್ ಕಡಿಮೆ ಆಗ್ತಾನೆ ಇರುತ್ತೆ. ಬಟ್ ನಾವು ಪೇಷಂಟ್ ಅನ್ನ ಡಿಹೈಡ್ರೇಷನ್ ಆಗುವಷ್ಟು ತನ ಬಿಟ್ಬಿಟ್ರೆ ಮಗುಗೆ ಹಾಗೂ ತಾಯಿಗೆ ತುಂಬಾ ಹಾಗಾಗಿ ವಾಮಿಟಿಂಗ್ ಒಂದು 5 to 6 ಟೈಮ್ಸ್ ಪರ್ ಡೇ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಪೇಷಂಟ್ ತುಂಬಾ ವಾಮಿಟ್ ಮಾಡಿ ಡಿಹೈಡ್ರೇಟ್ ಆಗ್ಬಿಟ್ರೆ ಅದೇ ವಾಮಿಟಿಂಗ್ ಕಾಸ್ ಮಾಡುತ್ತೆ. ಇನ್ನು ಅದಕ್ಕೋಸ್ಕರ ಆದಷ್ಟು ಬೇಗ ಟ್ರೀಟ್ಮೆಂಟ್ ತಗೊಂಡ್ಬಿಟ್ಟು ಸ್ಟೇಬಿಲೈಸ್ ಮಾಡ್ಕೋಬೇಕು.